ಮಾರ್ಕೆಟ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಇವತ್ತು ನಿಫ್ಟಿ ಫ್ರೆಶ್ ಆಲ್ ಟೈಮ್ ಹೈ ಬ್ರೇಕ್ಔಟ್ ಅನ್ನು ಕೂಡ ಕೊಟ್ಟಿದೆ. ಮಾರ್ಕೆಟ್ ಮೊಮೆಂಟಮ್ ನಲ್ಲಿದೆ. ಇಂಡೆಕ್ಸ್ ಸ್ಟ್ರಾಂಗ್ ಇದ್ದಾಗ ಸ್ಟ್ರಾಂಗ್ ಸ್ಟಾಕ್ಸ್ ಬಹುತೇಕ ತಮ್ಮ ಅಪ್ ಟ್ರೆಂಡ್ ಅನ್ನ ಕಂಟಿನ್ಯೂ ಮಾಡಿ ಮೊಮೆಂಟಮ್ ತೋರಿಸ್ತವೆ. ವೆಲ್ಕಮ್ ಬ್ಯಾಕ್ ಟು ವೀಕ್ಲಿ ಬ್ರೇಕ್ಔಟ್ ಸೀರೀಸ್. ನಮ್ಮ ಮೊದಲ ಸ್ಟಾಕ್ CSB ಬ್ಯಾಂಕ್. ಈ ಸ್ಟಾಕ್ ಜನವರಿ 2024ರಲ್ಲಿ ಪ್ರೀವಿಯಸ್ ಹೈ ತಲುಪಿತು. ನಂತರ ಸುಮಾರು 35% ಕರೆಕ್ಷನ್ ಕಂಡು ಬೇಸ್ ಫಾರ್ಮೇಷನ್ ನಂತರ ಫೆಬ್ರವರಿ 2025ರಿಂದ ಮೊಮೆಂಟಮ್ ಬಂದಿದೆ. ಹೈಯರ್ ಹೈಸ್ ಕೊಟ್ಟು ಜನವರಿ 2026ರಲ್ಲಿ ಸ್ಟಾಕ್ ಸ್ಟ್ರಾಂಗ್ ವಾಲ್ಯೂಮ್ನ ಜೊತೆಗೆ ನ್ಯೂ ಆಲ್ ಟೈಮ್ ಹೈ ಬ್ರೇಕ್ಔಟ್ ಅನ್ನು ಕೊಡ್ತು. ಪ್ರೈಸ್ 420 ರೂಪಾಯಿಗಿಂತ ಕೆಳಗೆ ಹೋದ್ರೆ ಟ್ರೆಂಡ್ ಇನ್ವ್ಯಾಲಿಡ್ ಆಗುತ್ತೆ. ಬೆಟರ್ ರಿಸ್ಕ್ ರಿವಾರ್ಡ್ಗಾಗಿ ರೀಟೆಸ್ಟ್ ಗಾಗಿ ಕಾಯಿರಿ ಅಥವಾ ಕ್ಯಾಂಡಲ್ ಲೋ ಅನ್ನ ಟ್ರೆಂಡ್ ರಿವರ್ಸಲ್ ಸಿಗ್ನಲ್ ಆಗಿ ಉಪಯೋಗ ಮಾಡ್ಕೊಳ್ಳಿ. ಇನ್ನು ನಮ್ಮ ಎರಡನೇ ಸ್ಟಾಕ್ ಸೆನ್ಸೆರಾ ಇಂಜಿನಿಯರಿಂಗ್. ಪ್ರೀವಿಯಸ್ ಹೈ ಸೆಪ್ಟೆಂಬರ್ 2024ರಲ್ಲಿ ತಲುಪಿತು. ನಂತರ ಸುಮಾರು 43% ಕರೆಕ್ಷನ್ ಆಯಿತು. ಮತ್ತೆ ಮೊಮೆಂಟಮ್ ಮರಳಿ ಬಂತು. ಜನವರಿ 2026ರಲ್ಲಿ ಸ್ಟಾಕ್ ಆಲ್ ಟೈಮ್ ಹೈ ಬ್ರೇಕ್ಔಟ್ ಅನ್ನು ಕೊಡ್ತು. ಪ್ರೈಸ್ 1652ಕ್ಕಿಂತ ಕೆಳಗೆ ಹೋದ್ರೆ ಈ ಟ್ರೆಂಡ್ ಕೂಡ ಇನ್ವ್ಯಾಲಿಡ್ ಆಗುತ್ತೆ. ಇನ್ನು ನಮ್ಮ ಮೂರನೇ ಸ್ಟಾಕ್ ಜಿಂದಾಲ್ ಸ್ಟೈನ್ಲೆಸ್. ಮೆಟಲ್ ಸೆಗ್ಮೆಂಟ್ ಸ್ಟ್ರಾಂಗ್ ಇದ್ದ ಕಾರಣ ಸ್ಟಾಕ್ ಏಪ್ರಿಲ್ 2025ರಿಂದ ಸ್ಟಡಿ ಅಪ್ ಟ್ರೆಂಡ್ ಅಲ್ಲಿದೆ. ಜನವರಿ 2026ರಲ್ಲಿ ಸ್ಟಾಕ್ ಫ್ರೆಶ್ ಆಲ್ ಟೈಮ್ ಹೈ ತಲುಪಿತು ವಾಲ್ಯೂಮ್ ಸಪೋರ್ಟ್ ನ ಜೊತೆಗೆ. ಆದರೆ ಪ್ರೈಸ್ 776 ರೂಪಾಯಿಗಿಂತ ಕೆಳಗೆ ಹೋದ್ರೆ ಟ್ರೆಂಡ್ ಇನ್ವ್ಯಾಲಿಡ್ ಆಗುತ್ತೆ. ಇವು ಈ ವಾರದ ಬ್ರೇಕ್ಔಟ್ ಸ್ಟಾಕ್ಸ್. ನಿಮ್ಮ ವಾಚ್ ಲಿಸ್ಟ್ ನಲ್ಲಿ ಯಾವ ಸ್ಟಾಕ್ ಇದೆ ಕಮೆಂಟ್ ಮಾಡಿ. ಗ್ರೋ ಕನ್ನಡ ಫಾಲೋ ಮಾಡೋದನ್ನ ಮರಿಬೇಡಿ.